ಮನಗೋಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗ ಒಳಗಡೆ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ, ತೋರಿಸ್ತೀನಿ ನಿಮಗೆ. ವೆರಿ ಗುಡ್. ಈ ಕಲರ್ ಮಾಡಿ, ಈ ಕಲರ್ ಮಾಡ್ಬಿಟ್ಟು ಕಟ್. ಸೊ ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಪ್ಪು ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಫುಲ್ಲು ಬುಕ್ ಹಿಡ್ಕೊಂಡು ಡ್ರಾಯಿಂಗ್ ಮಾಡೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ಒಂದೆರಡು ಸತಿ ನಾವು ಕೂತ್ಕೊಂಡು ಮಾಡ್ತಾಯಿದ್ವಿ. ಇವಾಗ ಅವನೇ ಆ ರೂಮಿಗೆ ತೊಗೊಂಡೋಗ್ಬಿಡ್ತಾನೆ, ಫ್ಯಾನ್ ಆನ್ ಮಾಡ್ತಾನೆ, ಕಲರ್ಸ್ ತಗೋತಾನೆ, ಅದರೊಳಗೆ ಯಾವುದಾದ್ರು ಕಲರ್ ಇದೆ ಅಂತ ತೋರಿಸ್ಕೊಟ್ರೆ ಅವನೇ ಮಾಡ್ತಾ ಇರ್ತಾನೆ. ಅವಾಗ ಕರಿತಾನೆ, ಹಿಂಗೆ ಬಾ ನೋಡಿ ಬಾ ಕರೆಕ್ಟಾಗಿ ಮಾಡಿದ್ದೀನಾ ಅಂತ. ಸೊ ಇವತ್ತು ಬೆಳಗ್ಗೆನೇ ಏನೂ ಕೇಳಿಲ್ಲ, ಯಾಕಂದರೆ ಕರೆಂಟ್ ಬೇರೆ ಇರಲಿಲ್ಲ. ಸೊ ಹಾಗಾಗಿ ಈಚೆಗಡೆ ಸ್ವಲ್ಪ ಆಟ ಆಡ್ಕೊಂಬಂದು ಡ್ರಾಯಿಂಗ್ ಮಾಡ್ತಾಯಿದ್ದಾನೆ. ಇವಾಗ ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಮನೇಲಿ ಕರೆಂಟ್ ಇಲ್ಲದೆ ಕಾರಣ ಚಾರ್ಜಿಂಗ್ ಕೂಡ ಇರಲಿಲ್ಲ. ಇವಾಗ ಫೋನ್ ಚಾರ್ಜಿಂಗ್ ಹಾಕಿ ನೀರು ಖಾಲಿಯಾಗಿ ಹೋಗಿದೆ, ಅವ್ರು ತರಕ್ಕೆ ಹೋಗಿದ್ದಾರೆ. ಸೊ ಟಿಫನ್ ಇನ್ನೂ ಮಾಡಿಲ್ಲ. ಇವತ್ತು ಸ್ವಲ್ಪ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಟಿಫನ್ಗೆ. ಇವತ್ತು ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಮನೆ ಕೆಲಸಗಳಿದೆ, ಅದನ್ನು ಕೂಡ ಮಾಡ್ಕೋಬೇಕು. ಆ್ಯಂಡ್ ಆ ರೂಮ್ ಅಂತೂ ಫುಲ್ಲು ಇದಾಗ್ಬಿಟ್ಟಿದೆ. ಅದನ್ನು ಫಸ್ಟ್ ಎಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲ ಎತ್ತಿಕ್ಬೇಕು. ಯಾಕಂದರೆ ಅಂಗಡಿಗೆ ಕೆಲವೊಂದಿಷ್ಟು ಐಟಮ್ಸ್ ತಂದಿರ್ತೀವಲ್ಲ, ಅದನ್ನು ಎಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಅದರಿಂದ ಎಲ್ಲ ಮೆಸ್ಸಿ ಥರ ಕಾಣಿಸ್ತಾ ಇದೆ. ಅದಕ್ಕೆ ಇವತ್ತು ಅದನ್ನು ಕೂಡ ಎಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಡಬೇಕು. ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತಿನ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಅಪ್ಪು ಈ ಥರ ಬುಕ್ ಹಿಡ್ಕೊಂಡು ಕೂತ್ಕೊಂಡು ಏನಾದರೂ ಮಾಡ್ತಿದ್ರೆ ಅದು ನೋಡೋಕ್ಕೆ ಒಂಥರ ದೊಡ್ಡ ಖುಷಿ. ಹಾಗೆ ಅವ್ನಿಗೆ ಏನಾದರೂ ಫಿಲ್ಮ್ ಮಾಡು ಅಂತ ಹೇಳಿದ್ರು ಕೂಡ ಕೂತ್ಕೊಂಡು ಆರಾಮಾಗಿ ಫಿಲ್ಮ್ ಮಾಡ್ತಾನೆ. ಅದರಲ್ಲೂ ಅವನಿಗೆ ಫ್ಯಾನ್ ಬೇಕು, ತುಂಬ ಸ್ವೆಟ್ ಆಗ್ತಾನೆ. ಸೊ ಹಾಗಾಗಿ ರೂಮಲ್ಲಿ ಫ್ಯಾನ್ ಇರೋದ್ರಿಂದ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಡ್ರಾಯಿಂಗ್ ಮಾಡೋದು, ಅದನ್ನು ತೋರಿಸೋದು, ಹೇಳೋದು ಎಲ್ಲ ಮಾಡ್ತಾ ಇರ್ತಾನೆ. ಅಂಗನವಾಡಿಗೆ ಹಾಕಬೇಕು, ಆದರೆ ಅವ್ನ ಆಧಾರ್ ಕಾರ್ಡ್ ಇನ್ನೂ ಬಂದಿಲ್ಲ. ಅದು ಬಂದ ಮೇಲೇ ಅವ್ನಿಗೆ ಅಂಗನವಾಡಿಗೆ ಹಾಕಬೇಕು. ಇಲ್ಲಾಂದರೆ ಅವ್ರಿಗೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಆ ಥರ ಹಂಗೆ ಸೇರಿಸ್ಕೊಳಕ್ಕಾಗಲ್ಲ ಅಂದರೆ ಸರಿ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಮಾರ್ನಿಂಗೇ ಒಂದು ಪಾರ್ಸೆಲ್ ಡೆಲಿವರಿ ಆಯಿತು ನಮ್ಮ ಮನೆಗೆ. ಏನಪ್ಪ ಅಂತ ಅಂದರೆ, ನಾನು ಹೋಸತಿ ನಿಮಗೊಂದು ಚೇರ್ ತೋರಿಸಿದ್ದೆ. ನಾನು ಪಾರ್ಲರ್ಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿ ಬಂದಿದ್ವಿ. ಚೇರ್ನ ನೋಡಿಬಿಟ್ಟು ಅವರು ಒಂದನ್ನು ಮಾತ್ರ ಕಳಿಸ್ಕೊಟ್ಬಿಟ್ಟಿದ್ರು, ಇನ್ನೊಂದು ಮಿಸ್ ಆಗಿ ಕಳಿಸಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮೇಡಮ್ ಇದೊಂದೇ ನಿಮ್ಮ ಊರಿಗೆ ಬರೋದು, ಹಾಗಾಗಿ ಇದನ್ನು ಬೇಗ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒಂದು 8:30 9 ಗಂಟೆಗೆ ಅಷ್ಟೊತ್ತಿಗೆಲ್ಲ ಬಂದರು, ತಂದು ಕೊಟ್ಟರು. ಆ್ಯಂಡ್ ತುಂಬಾ ವೆಯ್ಟ್ ಇತ್ತು. ಇದೇನು ಚೇರಪ್ಪ ಅಂತಂದರೆ ಫೇಶಿಯಲ್ಲು, ಐಬ್ರೋ, ಈ ಚೇರು ನಾವು ಬುಕ್ ಮಾಡಿ ಬಂದಿದ್ವಿ. ಚೆನ್ನಾಗಿದ್ದು, ಹಾಗಾಗಿ ಅಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು. ಒಂಥರ ನ್ಯೂ ಡಿಸೈನ್ ಥರನೂ ಅನಿಸ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಕಟ್ ಮಾಡಿ ಓಪನ್ ಮಾಡೋಣ ಅಂತೇಳಿ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದನ್ನು ಎತ್ತಕ್ಕಾಗಲಿಲ್ಲ, ತುಂಬಾ ವೆಯ್ಟ್ ಇತ್ತು. ಅದ್ರ ಮೇಲೆಲ್ಲ ತುಂಬ ಐಟಮ್ಸ್ ಎಲ್ಲ ಇಟ್ಟಿದ್ರಲ್ಲ, ಎತ್ತಕ್ಕಾಗಲಿಲ್ಲ. ಸರಿ ಆಯಿತು, ಪ್ರವೀಣ್ ಅವ್ರು ಬರಲಿ, ಅವ್ರು ಬಂದಮೇಲೆ ಅದೆಲ್ಲ ಫಿಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಅವರು ಬಂದರು. ಅಷ್ಟೊತ್ತಿಗೆ ನಾನು ಅದನ್ನು ನೋಡ್ತಾ ಇದ್ದಾಗೆ ಬಂದರು. ಇವಾಗ ಅದನ್ನು ಅಪ್ಪ ಮಗ ಸೇರ್ಕೊಂಡು ಇಬ್ಬರೂ ಫಿಟ್ ಮಾಡ್ತಾಯಿದ್ದಾರೆ. ಅಪ್ಪು ಆಲ್ರೆಡಿ ಬಟ್ಟೆನೂ ಚೇಂಜ್ ಮಾಡಿದ್ದಾನೆ. ಯಾಕೆ ಅಂತಂದರೆ ಅಷ್ಟೊತ್ತೊಳಗೆ ಹೋಗಿ ಮಣ್ಣಲ್ಲಿ ಕೂತಿದ್ದ, ಹಾಗಾಗಿ ಅವನ್ನ ಕರ್ಕೊಂಬಂದು ಕೈ ಕಾಲೆಲ್ಲ ತೊಳೆದು ಬೇರೆ ಬಟ್ಟೆ ಹಾಕಿದ್ದೆ. ಅವ್ರ ಅಪ್ಪ ಬಂದಮೇಲೆ ಅವ್ರ ಜೊತೆ ಸೇರಿಕೊಂಡು ಚೇರ್ನ ರೆಡಿ ಮಾಡ್ದೆ. ಸೊ ಫೈನಲಿ ಚೆನ್ನಾಗಿತ್ತು. ಕರೆಕ್ಟಾಗಿ ಫೇಶಿಯಲ್ ಎಲ್ಲ ಮಾಡೋದಕ್ಕೆ ಜಸ್ಟ್ ಅಂದರೆ ಸಿಂಪಲ್ ಆಗಲ್ವಾ, ಹಾಗಾಗಿ ನಮಗೆ ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ, ಅಮೌಂಟ್ ವೈಸ್ ಕೂಡ ಚೆನ್ನಾಗಿದೆ. ನಿಮಗೂ ಏನಾದರೂ ಈ ಡೀಟೇಲ್ಸ್ ಬೇಕು, ಚೇರ್ಗಳದ್ದು ನಾವೆಲ್ಲಿ ತೊಗೊಂಡಿದ್ದು, ಏನು ಎತ್ತ ಅಂತ ಅದ್ರ ಬಗ್ಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರನೇ, ಇಲ್ಲಾಂದರೆ ನಾನು ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಅಲ್ಲಿಂದ ಅಪ್ಪುಗೆ ಟಿ ವಿ ಹಾಕ್ಕೊಟ್ಟೆ. ಒಂದು 10 ನಿಮಿಷ ನೋಡ್ತೀನಿ ಅಂದ. ಸರಿ ಆಯಿತು ನೋಡು ಅಂತ ಹೇಳ್ಬಿಟ್ಟು ಟಿ ವಿ ಹಾಕ್ಕೊಟ್ಬಿಟ್ಟು ನಾನಿಲ್ಲಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗೂ ಆಗಿಬಿಡುತ್ತೆ ಬೆಂಡೆಕಾಯಿ ಪಲ್ಯ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ, ಶಾಪ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದೀರ, ತೋರಿಸೇ ಇಲ್ಲ ಏನಕ್ಕೆ, ಹೆಂಗೆ ಆಗ್ತಾಯಿದೆ ಕೆಲಸಗಳಂತೆಲ್ಲ ಕೇಳ್ತಾಯಿದ್ರಿ. ನಾನು ಏನು ಹೇಳ್ತೀನಿ ಅಂದರೆ, ಒಂದು ನೀವೇನೋ ಮಾಡ್ತಾಯಿದ್ದೀರಾ, ಇವಾಗ ಅಂಗಡಿನೇ ಮಾಡ್ತಾಯಿದ್ದೀರಾ ಅಂದ್ಕೊಂಡ್ರೆ ಅಷ್ಟು ಸುಲಭವಾಗಿ ಒಂದು ಅಂಗಡಿ ಆಗಲ್ಲ. ನಿಮ್ಮ ಹತ್ರ ದುಡ್ಡಿದ್ರೂ ಏನೇ ಇದ್ರೂ ಒಂದು ಅಂಗಡಿ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗಲ್ಲ. ಅದು ಯಾವ ಟೈಮ್ಗೆ ಆಗಬೇಕು ಅದೇ ಟೈಮ್ಗೆ ಆಗೋದು. ತುಂಬ ಕಷ್ಟ ಇದೆ ಒಂದು ಶಾಪ್ ಓಪನ್ ಮಾಡೋದು. ಅದರಲ್ಲೂ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಈ ಥರ ಅಮೌಂಟ್ ಇಟ್ಕೊಂಡು ಇಷ್ಟು ಅಮೌಂಟಲ್ಲಿ ನಾವು ಮಾಡಬೇಕು ಅಂತ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಆ ಬಜೆಟ್ ತಕ್ಕನಾಗಿ ನಾವು ಶಾಪ್ ಮಾಡೋದು. ನಾವು ಕೂಡ ಅಷ್ಟೇ
ಈ ಕೆಲಸ ನಾವು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಾಗಿಂದನೂ ಏನಾದರೂ ಒಂದು ಅಡೆತಡೆ ಬರ್ತಾನೆ ಇತ್ತು. ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಈ ಥರ ಮಾಡ್ಬೋದಾ ಏನು ಎತ್ತ ಅಂತ. ಅದ್ರಲ್ಲಿ ದೇವ್ರು ಕೂಡ ಅಷ್ಟೇ ಹೂವು ಕೊಡ್ತು ನನಗೆ. ಇಲ್ಲ ಮಾಡು, ನೀನು ತುಂಬ ಕಷ್ಟಪಡ್ತಾ ಇದೆಯಾ ಅಂತಲೇ ನನಗಲ್ಲಿ ಸ್ವಾಮೀಜಿ ಇದ್ರಲ್ಲ ಅವರು ಕೂಡ ಹೇಳಿದ್ರು. ಸ್ವಲ್ಪ ಸಮಾಧಾನ ಆಯಿತು. ಸರಿ ಆಯಿತು, ಹೂವು ಬಿದ್ದಿದೆಯಲ್ಲ ದೇವ್ರ ಸೈಡಿಂದನೂ ಮಾಡೋಣ, ನುಗ್ಗೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸೊ ನಮಗೇನಂದರೆ ಇದು ಸಿಟಿ ಸೈಡ್ ಹಿಂಗಾಗುತ್ತಾ ಹಳ್ಳಿ ಸೈಡ್ ಹಿಂಗಾಗುತ್ತಾ ನನಗೆ ಗೊತ್ತಿಲ್ಲ. ವರ್ಕರ್ಸ್ನ ಹುಡ್ಕೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಯಾರನ್ನಾದ್ರೂ ಕೇಳಿದ್ರು ಅಯ್ಯೋ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಅಂದರೆ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರಲ್ಲ, ಅಯ್ಯೋ ಇಲ್ಲಿದೆ ಒಂದು ದಿವ್ಸಕ್ಕೆ 2 ದಿವ್ಸಕ್ಕೆ ಬರೋಲ್ಲ ಮೇಡಮ್, ನಮಗೇನು ಅದರಲ್ಲಿ ಸಿಗಲ್ಲ ಅಂತ ಕೆಲವರು. ಅವರಂತೂ ಎಷ್ಟು ತಲೆ ಕೆಡಿಸ್ಕೊಂಡು ಹುಡುಕಿದ್ದಾರೆ. ಯಾಕಂದರೆ ನಾನು ಡೈಲಿ ಹೇಳ್ತಾ ಇದ್ದೆ ನೋಡು ಮಾಡಲ್ವಾ ಅಂತ ಅಂಗಡಿನ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಂಡು ಹುಡುಕಿದ್ರು. ಆಮೇಲೆ ಗಾರೆ ಕೆಲಸದವ್ರು ಸಿಕ್ಕಿದ್ರು, ಅವ್ರದ್ದು ಮಾಡಿಸಿದ್ವಿ. ಆಮೇಲೆ ಪೇಂಟವರು ಅಷ್ಟೇ. ಆ ಗಾರೆ ಕೆಲಸ 1 ವಾರ 2 ವಾರ ಆದಮೇಲೆ ಪೇಂಟು ಸಿಕ್ಕಿರೋದು ನಮಗೆ. ಯಾಕಂದರೆ ಒಂದು ದಿವಸ 2 ದಿವಸ ಕೆಲಸಕ್ಕೆಲ್ಲ ಸುಲಭವಾಗಿ ಬರೋಲ್ಲ. ಯಾಕಂದರೆ ಅವ್ರಿಗೆ ಫುಲ್ಲು ಒಂದು ಬಿಲ್ಡಿಂಗ್ ಅಂತಂದರೆ ಅವ್ರಿಗೆ ಎಷ್ಟು ದಿವಸ ಅವ್ರಿಗೆ ಕೆಲಸ ಸಿಗುತ್ತೆ ಹೇಳಿ. 1 ದಿವಸ 2 ದಿವಸ ಕೆಲಸಕ್ಕೆ ತುಂಬ ಬೇಗ ಬರೋಲ್ಲ ಯಾರೂ. ಆದರೂ ಆ ಪೇಂಟವ್ರಿಗೆ ಫೋನ್ ಮಾಡಿ ನಾವು ಕನ್ವಿನ್ಸ್ ಮಾಡಿ ಆಮೇಲೆ 1 ವಾರ ಆದಮೇಲೆ ಅವರು ಬಂದರು. 2 ದಿವಸ ಕೆಲಸ ಮಾಡಿದ್ರು, ಮಧ್ಯದಲ್ಲಿ ಬಿಟ್ಬಿಟ್ಟು 1-2 ದಿವಸ ತಿರ್ಗಾ ಬಂದರು. ಇನ್ನು ಮಿಕ್ಕಿದ್ದನ್ನ ಮಾಡಿಕೊಟ್ಬಿಟ್ಟು ಹೋದರು. ಇವಾಗ ನಮಗೆ ಮೇಯ್ನ್ ಇರೋದು, ನಾನು ವಾಲ್ಪೇಪರ್ಸ್ ಎಲ್ಲ ತರಿಸಿದ್ದೆ ನಮ್ಮ ಮಿನಿ ವ್ಲಾಗಲ್ಲಿ ಲಾಂಗ್ ವ್ಲಾಗಲ್ಲೆಲ್ಲ ಹೇಳಿದೆ. ಸೊ ನಮಗೇನೆಂದರೆ ನಾನು ಬಜೆಟ್ ತಕ್ಕನಾಗಿ ಶಾಪ್ ಮಾಡ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಏನೇನೆಲ್ಲ ಮಾಡಿಸ್ಬೇಕು ಅಷ್ಟನ್ನು ಮಾತ್ರ ಅಂತ ಅಂದ್ಕೊಂಡಿದ್ದು. ಸೊ ಇವಾಗ ಮಿರರ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ. ಆದರೆ ಮಿರರ್ ವರ್ಕ್ ಮಾಡೋಕ್ಕೆ ಎಷ್ಟು ಸಾಹಸ ಮಾಡಿಸ್ತಾ ಇದ್ದೀವಿ ಅಂತಂದರೆ, ಅವರು ಬಂದು ನೋಡಿಕೊಂಡು ಮೆಜರ್ಮೆಂಟ್ ಎಲ್ಲ ಕೊಟ್ಟು ಆ್ಯಂಡ್ ಐಟಮ್ಸ್ ಎಲ್ಲ ಬರ್ಕೊಟ್ರು. ಇನ್ನೇನು ತರಬೇಕು ಅನ್ನೋಂಗೆ ಬೇರೆ ಕಡೆ ಒಪ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಕಂಪ್ಲೀಟ್ ಮಾಡಲೇಬೇಕು, ಅವ್ರು ಗುರುಪ್ರವೇಶ ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ನಮ್ಮ ಹತ್ರ ಹೇಳ್ಬಿಟ್ರು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಟಿಫನ್ ಕೂಡ ರೆಡಿ ಆಯಿತು. ಚಪಾತಿ ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಪಕೋಡ ತರಿಸಿದ್ದೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ ಚೆನ್ನಾಗಿತ್ತು. ಅದ್ರ ಜೊತೆ ಬೆಳಗ್ಗೆ ಟಿಫನ್ಗೆ ನೆನೆಸ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು, ಹೋದೆ. ನಮ್ಮ ಕೋಳಿಗಳೆಲ್ಲ ರಾಗಿ ಹಾಕಿದ್ದೆ, ಮೇಯ್ತಾ ಇದ್ವು. ಸೊ ನಾನು ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಬಂದೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಂದೆ. ಇನ್ನೊಂದು ಚೂರಿದೆ, ಅದನ್ನೆಲ್ಲ ತೊಗೊಂಡೋಗಿ ಇನ್ನೊಂದು 2 ರೌಂಡ್ ಹಾಕಿದ್ರೆ ಬಟ್ಟೆ ಕೆಲಸ ಮುಗಿಯುತ್ತೆ. ರಾಗಿ ಎಲ್ಲ ತೊಳೆದಾಕ್ತೆ. ಹಾಗೆ ಧನ್ಯ ಪುಡಿ ಮಾಡಿಸ್ಬೇಕಾಯಿತು. ಹಾಗಾಗಿ ಧನ್ಯ ಎಲ್ಲ ಪ್ರತಿಯೊಂದು ಹಾರಾಕ್ಬಿಟ್ಟು ಬಂದೆ ಮೇಲ್ಗಡೆ ಅಜ್ಜಿ ಮನೆ ಮೇಲೆ. ಇಲ್ಲಿ ಹಾರಾಕೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ನಾಯಿ ಅದಿದೆಲ್ಲ ಓಡಾಡ್ತಾ ಇರುತ್ತಲ್ಲ, ಬಿಸಿಲು ಇರುತ್ತೆ. ಅದೇ ನಾಯಿ ಅದಿದು ಎಲ್ಲ ಓಡಾಡ್ತಾ ಇರುತ್ತಲ್ಲ, ಹಾಗಾಗಿ ಸುಮ್ಮನೆ ಮಣ್ಣು ಜಾಸ್ತಿ ಬೀಳುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹಾರಾಕ್ಬಿಟ್ಟು ಬಂದಿದ್ದೀನಿ. ಅಪ್ಪು ಮಲಗಿದ್ದಾನೆ. ಇವಾಗ ನಾನು ಸ್ವಲ್ಪ ಆ ರೂಮ್ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಸೊ ಮಲಗಿದ್ದಾನೆ ಅವನು ಮಲಗಿದ್ದಾಗೆ ಏನೇನೆಲ್ಲ ಕೆಲಸ ಆಗುತ್ತೋ ಅದನ್ನು ಮಾಡ್ಕೋಬೇಕು. ಏನಾಯಿತು ಅಂತಂದರೆ ಈ ರೂಮ್ ಫುಲ್ಲು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಯಾಕೆಂದರೆ ಇಲ್ಲೇ ಟೈಲರ್ ಮಿಷಿನ್ ಇಡ್ತಾಯಿದ್ನಾ, ಹೊರಗಡೆ ಇಡ್ತಾಯಿದ್ದೆ ಮಿಷಿನ್, ಇವಾಗ ಇಲ್ಲ ಆಯ್ತು. ಆ ಮಿಷಿನ್ ಐಟಮ್ಸ್ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಆ ಕಡೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಎಕ್ಸ್ಟ್ರಾ ಇದನ್ನು ಬೇರೆ ಎಕ್ಸ್ಟ್ರಾ ರ್ಯಾಕ್ ತರಿಸಿದ್ನಲ್ಲ, ಇದೆಲ್ಲ ಜ್ಯುವೆಲ್ಸ್ ಅದಿದು ಇಡೋಕ್ಕೆ, ಅದನ್ನು ಎಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಸಡನ್ನಾಗಿ ಎತ್ಕೊಂಡು ಹೋಗೋದು, ಸಡನ್ನಾಗಿ ಹಂಗೆ ಎತ್ಕೊಂಬಂದಿಡೋದು ನೋಡ್ಬೋದು. ಈ ಕ್ಲಿಪ್ ಬಾಕ್ಸ್ ಎಲ್ಲ ಈ ಕಡೆ ಹಿಂಗಾಗಿದೆ ಪರಿಸ್ಥಿತಿ ಈ ರೂಮು. ಹಾಗಾಗಿ ಇವತ್ತೊಂದು ಚೂರು ಎಲ್ಲನೂ ತೆಗೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಕೋಣ ಅಂತ. ಇಲ್ಲಾಂದರೆ ಅದೇ ತಿರ್ಗಾ ಅದೇ ಥರನೇ ಗೂಡು ಥರನೇ ಆಯ್ತಾ ಇರುತ್ತೆ ಏನು ಮಾಡೋಕ್ಕೋದ್ರು. ಹಾಗಾಗಿ ಇದನ್ನು ಚೂರು ಇವತ್ತು ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಕೆಲಸ ಏನಿರಲ್ಲ. ಬಟ್ಟೆ ಒಂದು ಹಾರಾಕ್ಬಿಟ್ರೆ ಆಗೋಯ್ತು. ಆಮೇಲೆ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬನ್ನಿ. ನೋಡಿದ್ರಲ್ಲ ನಮ್ಮ ಈ ರೂಮ್ ಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ, ಎಲ್ಲ ಐಟಮ್ ಸಿಕ್ಕಿರೋದ್ರಿಂದ ಅಪ್ಪಗೆ ತುಂಬ ಒಳ್ಳೆ ಚಾನ್ಸ್ ಸಿಕ್ಬಿಟ್ಟು ನಂದು ಏನು ಐಟಮ್ ಸಿಕ್ಕಿದ್ರು ಎಲ್ಲ ಉಜ್ಜಾಡಿದ್ದಾನೆ. ಒಂದು ಲಿಪ್ಸ್ಟಿಕ್ ಇತ್ತು ನನ್ನ ಹತ್ರ ರೆಡ್ ಕಲರು. ಆ ಲಿಪ್ಸ್ಟಿಕ್ ನನಗೆ ಗೊತ್ತಾಗ್ದಂಗೆ ತೊಗೊಂಡು ಬೀರು ಮೇಲೆಲ್ಲ ನೋಡಿ ಒಳ್ಳೆ ಹೆಂಗೆ ಗೀಚಾಕಿದ್ದಾನೆ. ಅವ್ನಿಗೆ ಇವಾಗ ಬರೆಯೋದು ಅಭ್ಯಾಸ ಆಗ್ತಾಯಿದೆಯಲ್ಲ, ಅದಕ್ಕೆ ಇವಾಗ ಬೀರು ನೆಲ ಎಲ್ಲನೂ ಒರೆಸೋದು ಗೀಚಾಡೋದು ಎಲ್ಲ ಮಾಡ್ತಾನೆ. ನನಗಂತೂ ಸಾಕಾಗ್ಬಿಟ್ಟಿತ್ತು. 1-2 ಸತಿ ಒರೆಸಿ ಈ ಸತಿ ಹಂಗೆ ಬಿಟ್ಬಿಟ್ಟಿದ್ದೆ ನಾನು. ಈ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಒರೆಸೋದು ನಾನಿನ್ನ ಅಂತ ಹೇಳ್ಬಿಟ್ಟು, ಯಾಕಂದರೆ ಅದು ಲಿಪ್ಸ್ಟಿಕ್ ಅಲ್ವಾ, ಹಾಗಾಗಿ ಬೇಗ ಹೋಗುತ್ತೆ. ಸೊ ಇವತ್ತು ಈ ರೂಮ್ನೆಲ್ಲ ಕಂಪ್ಲೀಟಾಗಿ ಬೀರು ಎಲ್ಲ ನಂದು ಹ್ಯಾಂಡ್ ಬ್ಯಾಗ್ಸು ಸೈಡ್ ಬ್ಯಾಗ್ ಎಲ್ಲ ಎಲ್ಲಂದ್ರಲ್ಲಿ ಇಟ್ಬಿಟ್ಟಿದ್ದೆ. ಒಂದು ಕಡೆ ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಆದಷ್ಟು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ನನಗೇನಂತಂದರೆ ಫಸ್ಟು ಮನೇಲೇ ಇದ್ದಾಗ ಎಲ್ಲ ಆವಾಗವಾಗ ಹಂಗೆಲ್ಲ ಕೆಲಸ ಮುಗಿಸ್ಕೊಬಿಡ್ತಾಯಿದ್ದೆ. ಇವಾಗ 1 ದಿವಸ 2 ದಿವಸ ನಾನು ಈಚೆ ಹೋಗಿ ಕೆಲಸ ಮಾಡ್ಕೊಂಡು ಬಂದೆ ಅಂದರೆ 1 ದಿವಸ ರೆಸ್ಟು. ಅದಾದಮೇಲೆ ಕೆಲಸನ ಪಿಕಪ್ ಮಾಡೋಕ್ಕಾಗಲ್ಲ, ಸ್ಲೋಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಈ ಥರ ಹೆಂಗೋ ಯುಗಾದಿ ಹಬ್ಬ ಬೇರೆ ಬಂತಲ್ಲ,
ಅದಕ್ಕೂ ಒಂದೇ ಸತಿ ಡೀಪ್ ಕ್ಲೀನ್ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಒಂದೇ ಸತಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಶಾಪ್ ಕತೆ ಹೀಗಿದೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಆಲ್ಮೋಸ್ಟ್ ಇವಾಗ ಮೆಟೀರಿಯಲ್ಸ್ ಏನೇನು ಬೇಕೋ ಅದನ್ನೆಲ್ಲ ತರಿಸಿದ್ದೀವಿ. ಚೇರು ಅದು ಇದು ಎಲ್ಲ. ಇನ್ನು ಸಣ್ಣ ಪುಟ್ಟ ಮೆಟೀರಿಯಲ್ಸ್ಗಳು ಮಾತ್ರ ನಾವು ತರಬೇಕು. ಅಂದರೆ ಇವಾಗ ಫೇಶಿಯಲ್ ಥಿಂಗ್ಸ್ ಆಗಿರ್ಬೋದು, ಪೆಡಿಕ್ಯೂರ್, ಮೆನಿಕ್ಯೂರ್ ಈ ಥರದ್ದು ಕೆಲವೊಂದಿಷ್ಟು ಥಿಂಗ್ಸ್ನ ತರಿಸ್ಬೇಕು. ಹಾಗೆ ಕೆಲವೊಂದಿಷ್ಟು ಜ್ಯುವೆಲರಿ ಡಮ್ಮೀಸ್ಗಳನ್ನ ತರಿಸ್ಬೇಕು. ಈ ಥರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಐಟಮ್ಸ್ ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನನಗಂತೂ ಅವ್ರು ಬಂದು ಯಾವಾಗ ಮಾಡ್ತಾರಪ್ಪ ಅಂತ ಕಾಯ್ತಾ ಇದ್ದೀನಿ. ಅವ್ರಿಗೂ ಹೇಳ್ತಾ ಇದ್ದೀವಿ, ಅಣ್ಣ ಈ ಥರ ಮಾಡಿಕೊಡಿ ಬೇಗ. ಅದು ಅಮೌಂಟಿನ ಪ್ರಶ್ನೆ ಅಲ್ಲ, ನಾವು ಕೊಡ್ಬೋದು, ಎಷ್ಟು ಅವ್ರು ಕೇಳಿದ್ರು ಕೊಡ್ತೀವಿ. ಅದೇ ಹೇಳ್ತಾರಲ್ಲ, ನಮ್ಮ ಹತ್ರ ದುಡ್ಡಿದೆ ಬಂದು ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರು ಬರಲ್ಲ. ಕೆಲವು ಸತಿ ನಮ್ಮ ಕೈಯಲ್ಲಿ ದುಡ್ಡೇ ಇರಲ್ಲ, ಆವಾಗ ಬರ್ತಾರೆ ಕೆಲಸ ಮಾಡಿಕೊಡ್ತೀವಿ ಅಂತ. ಹಂಗಾಗುತ್ತೆ ಇವಾಗ ನಮ್ಮ ಕತೆ. ಅದು ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಆದ್ರೇ ನಾವು ನೆಕ್ಸ್ಟ್ ವರ್ಕ್ನ ಕಂಟಿನ್ಯೂ ಮಾಡೋಕ್ಕಾಗೋದು. ಇಲ್ಲಾಂದರೆ ಮಾಡೋಕ್ಕಾಗಲ್ಲ, ಅಲ್ಲಿಗೆ ಸ್ಟಾಪ್ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಒಂದು 2-3 ಜನನ ಕೇಳಿದ್ದೀವಿ. ಇವಾಗ ಅವರು ನೋಡ್ತೀವಿ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಕಾರಣ ಹೇಳ್ತಾ ಇದ್ದಾರೆ, ಯಾರೂ ಇಲ್ಲ ವರ್ಕರ್ಸು ಅಂತ ಹೇಳ್ಬಿಟ್ಟು. ನಮ್ಗೆ ಅದೇ ಬೇಜಾರು, ಸಿಟಿ ಸೈಡು ಹಿಂಗಾಗುತ್ತಾ ಇಲ್ಲ ಹಳ್ಳಿ ಸೈಡೇ ಹಿಂಗಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಓಕೆ, ಇನ್ನು ಅದೇ ಹೇಳ್ತಾರಲ್ಲ, ಟೈಮ್ ಬಂದಾಗೆ ನಾವೇನೇ ಒಂದು ಮಾಡೋಕ್ಕೆ ಸಾಧ್ಯ. ಅದಂತೂ ನಿಜ. ನಾವು ಅಂದ್ಕೊಂಡಿದ್ದ ತಕ್ಷಣ ಆಗೋಲ್ಲ. ಎಷ್ಟು ತಿಂಗಳಿಂದ ಅಂದ್ಕೊಂಡಿದ್ದು ಇವಾಗ ವರ್ಕ್ ಒಂದೊಂದೇ ನಡೀತಾ ಇದ್ದಂಗೆ ಬ್ರೇಕ್ ಆಗ್ತಾನೇ ಇದೆ. ಸರಿ ಪರವಾಗಿಲ್ಲ, ಯಾವಾಗ ಅಂಗಡಿ ನನ್ನ ಇದರಲ್ಲಿ ಓಪನ್ ಮಾಡೋಕ್ಕಾಗುತ್ತೋ ಆವಾಗಲೇ ಓಪನ್ ಮಾಡೋಣ, ಟೈಮ್ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. ಒಬ್ಬರು ಕಮೆಂಟ್ ಹಾಕಿದ್ರೆ ನಂಗೆ ತುಂಬ ಬೇಜಾರಾಯಿತು. ಅದು ಡಿಲೀಟ್ ಆಗಿದೆ. ಅವ್ರಿಗೆ ನಾನು ಉತ್ತರ ಕೊಟ್ಟಿದ್ದ ತಕ್ಷಣವೇ ಡಿಲೀಟ್ ಮಾಡಿಬಿಟ್ರು ಅವರು. ಎಷ್ಟು ಇದ್ರಾಗ ಹಾಕಿದ್ದೀರಾ ಅಂದರೆ, ನೀವು ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತೀರ ಅಂಗಡಿ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ಇಲ್ಲ, ನಾನು ಎಷ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಪ್ರತಿಯೊಂದು. ಯಾಕೆ ಅಂದರೆ ಇವಾಗ ಶಾಪ್ ಓಪನ್ ಮಾಡ್ತಾಯಿದ್ದೀವಿ ಅಂದರೆ ಅಟ್ಲೀಸ್ಟ್ ಕೇಳ್ತಾರೆ ನಮ್ಮ ಹತ್ರ ಅಷ್ಟು ಒಳ್ಳೊಳ್ಳೆದಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಸಿಗುವಂಥ ಹೈ ಕ್ವಾಲಿಟಿ, ಹೈ ಬಜೆಟಲ್ಲಿರೋ ಜ್ಯುವೆಲ್ಸ್ನ ನಾವು ಅವೈಲೇಬಲ್ ಮಾಡಬೇಕು. ಮುಂದೆ ಹೋಗ್ತಾ ಇವಾಗ ನನಗೆ ಇದರಲ್ಲಿ ರೆಂಟ್ ಸಿಗ್ತಾ ಇದ್ದರೆ ನಾನು ಕೂಡ ಇನ್ನೂ ಚೆನ್ನಾಗಿರೋದು, ಇನ್ನೂ ಚೆನ್ನಾಗಿ ಡಿಸೈನ್ಸ್ ಪ್ಯಾಟ್ರನ್ ಇರೋದನ್ನೆಲ್ಲ ನಾನು ಕೂಡ ತರಿಸ್ಬೋದಲ್ವ. ಹಾಗಾಗಿ ಅಷ್ಟೇ. ಸೊ ಅಷ್ಟು ಸುಲಭವಾಗಿ ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ನಾವು ಕಷ್ಟಪಟ್ಟು ಎಲ್ಲರೂ ಕೆಲಸಗಳು ಮಾಡ್ತಾ ಇರ್ತೀವಿ. ಹಾಗೆ ನಮಗೂ ಕೂಡ ಒಂದು ಇದಿರುತ್ತೆ. ಸೊ ನಮಗೂ ಇರುತ್ತೆ, ಜಲ್ದಿ ಓಪನ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅನ್ನೋದು ತುಂಬ ಆಸೆ ಇದೆ ನನಗೆ. ಅದು ಏನು ಮಾಡೋಣ, ವರ್ಕರ್ ಸಿಕ್ಕಿಲ್ಲ ಅಂದರೆ ನಮ್ಮದು ಇದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನೋಡೋಣ, ಖಂಡಿತವಾಗ್ಲೂ ಅದಂತೂ ಮಿಸ್ ಮಾಡಲ್ಲ ನಾನು. ಅದು ಕಂಪ್ಲೀಟಾಗಿ ಆದಮೇಲೆ ಆ ವ್ಲಾಗ್ ಅಂತೂ ಬಂದೇ ಬರುತ್ತೆ, ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆದರೆ ಟೈಮ್ ತೊಗೋತಾ ಇದೆ, ಹೋಗಲಿ ನಮ್ಮ ಒಳ್ಳೆಯದಕ್ಕೆ ಟೈಮ್ ತೊಗೋತಾ ಇದೆಯೇನೋ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ. ಸುಮ್ಮನೆ ಯಾರು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಷ್ಟು ಸುಲಭವಾಗಿ ಅಲ್ವಾ. ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಓಕೆ, ನಾನು ದುಡಿತೀನಿ ಅನ್ನೋದೊಂದು ಧೈರ್ಯ ಇದೆ. ಸೊ ಹಾಗಾಗಿ ನಾನು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ಶಾಪ್ ಮಾಡಬೇಕು ಅಂತ ಓಡಾಡ್ತಾಯಿದ್ದೀನಿ. ನೋಡೋಣ, ಟೈಮ್ ಬರಲಿ, ಟೈಮ್ ಬಂದಾಗ ಶಾಪ್ ಓಪನಿಂಗ್ ನಮ್ಮ ಕೈಯಿಂದ ಆಗಲಿ ಅಂತಲೇ ಹೇಳ್ತೀನಿ ನಾನು. ಸೊ ಇವಾಗ ನೋಡ್ತಾ ಇರ್ಬೋದು, ಕಳ್ಳ ಮಲಗಿದ್ದವನು ಎದ್ದು ಬಂದ್ಬಿಟ್ಟು ಓಡಿ ಬಂದ್ಬಿಟ್ಟ. ಅಮ್ಮ ಏನು ಮಾಡ್ತಾಯಿದ್ದೀಯ, ಎಲ್ಲಿಗೆ ಹೋಗ್ತಾ ಇದೀಯ, ಮೇಕಪ್ಗೆ ಹೋಗ್ತಾ ಇದೀಯ ಅಂತ ಕೇಳ್ತವನೆ ನನಗೆ. ಎಲ್ಲ ಜ್ಯುವೆಲ್ರಿ ಇಟ್ಕೊಳ್ಳೋದು ನೋಡಿಕೊಂಡು, ಇಲ್ಲಪ್ಪ ಎಲ್ಲ ಅಂಡಾಡಿದ್ನಲ್ಲ ಅದಕ್ಕೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಅಂದೆ. ಆಯಿತು, ನಾನು ಬರಲ್ಲ ಹೆಲ್ಪ್ ಮಾಡಲ್ಲ ಅಂದ್ಬಿಟ್ಟು ಇನ್ನೂ ಕೆಲಸ ಜಾಸ್ತಿ ಕೊಡ್ತವನೆ ನನಗೆ. ಸೊ ನಾನು ಜ್ಯುವೆಲ್ರಿ ಏನು ಮಾಡಿದ್ದೆ ಅಂದರೆ, ಬುಕ್ ಆದಂಗೆ ಏನು ಮಾಡಿದ್ದೆ, ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ನೀಟಾಗಿ ಕೂತ್ಕೊಂಡು ಎಲ್ಲ ಸೆಟ್ದು ಅದಕ್ಕೆ ಬಾಕ್ಸ್ಗೆಲ್ಲ ಹಾಕಿ, ಆಮೇಲೆ ಒಂದು ಜ್ಯುವೆಲರಿ ಬೇರೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದು ನನಗೆ ಬೇಜಾರೇ ಆಗೋಗಿತ್ತು, ತುಂಬ ಇನ್ವೆಸ್ಟ್ ಮಾಡಿದ್ದೆ ಅದಕ್ಕೆ. ಆಮೇಲೆ ಸರಿ ಮಾಡಿಸ್ಕೊಂಬಂದೆ, ಅದೇನಾಗಿರಲಿಲ್ಲ. ಅವರು ಕೂಡ ಬೇಗನೆ ಸರಿ ಮಾಡಿಕೊಟ್ರು. ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಇನ್ಮೇಲೆ ಅವ್ರಿಗೆ ಪ್ಯಾಕ್ ಮಾಡಿ ಕೊಡಬೇಕು. ಯಾಕಂದರೆ ನೀಟಾಗಿ ಪ್ಯಾಕ್ ಮಾಡಿದ್ದೆ. ಕೆಲವು ಸತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅದು ಬ್ರೋಕ್ ಆಗಿಬಿಡುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಇಲ್ಲೊಂದು ಸತಿ ಎಲ್ಲ ಜ್ಯುವೆಲರಿ ಮೆಸ್ಸಿ ಆಗಿಬಿಟ್ಟಿತ್ತು. ಆ ಬಾಕ್ಸಿಂದ ಈ ಬಾಕ್ಸ್ಗೆ, ಈ ಬಾಕ್ಸಿಂದ ಆ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಆದಷ್ಟು ಏನೇನೆಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಡಬೇಕು. ಇದು ರ್ಯಾಕ್ ನಾನು ತರಿಸಿದ್ದು ನಂಗೆ ತುಂಬಾ ಉಪಯೋಗ ಆಯಿತು. ನಾನು ಅಂದ್ಕೊಂಡಿದ್ದೆ ಇದನ್ನು ರಿಟರ್ನ್ ಮಾಡಿಬಿಡ್ಬೇಕು ಅಂತ. ಯಾಕಂದರೆ ಕಿಚನಲ್ಲಿ ನಾನೊಂದು ರ್ಯಾಕ್ ಇಕ್ಕಿದ್ದೀನಲ್ಲ, ಅದಕ್ಕೋಸ್ಕರ ನಾನು ತರಿಸಿದ್ದು. ಆದರೆ ಇಷ್ಟು ದೊಡ್ಡದು ಕಿಚನ್ಗೆ ಅವಶ್ಯಕತೆ ಇರಲಿಲ್ಲ ನನಗೆ, ಯಾಕಂದರೆ ತಟ್ಟೆ ಸ್ಟ್ಯಾಂಡೆಲ್ಲ ಇತ್ತು. ಹಾಗಾಗಿ ಇನ್ನೇನು ಮಾಡೋದು, ಅಟ್ಲೀಸ್ಟ್ ನನಗೆ ಇದಕ್ಕಾದರೂ ಉಪಯೋಗ ಬಂತು. ಜ್ಯುವೆಲರಿ ಪ್ರತಿಯೊಂದು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಒಳ್ಳೆ ರ್ಯಾಕ್ ಸಿಕ್ತು ಅಂತಲೇ ಹೇಳ್ಬೋದು. ಅದರ ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಮಧ್ಯಾಹ್ನ ಕೆಲಸ ಮಾಡ್ತಾ 2:30-3 ಗಂಟೆ ಆಯಿತು. ಹಾಗೆ ವಾಟ್ರ್ ಮಿಲನ್ ತಂದಿದ್ದರು, ಅದನ್ನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು. ಇವಾಗ ಅದನ್ನು ಮಿಲ್ಕ್ ಶೇಕ್ ಥರ, ಅಂದರೆ ಐಸ್ ಕ್ರೀಮ್ ಶೇಕ್ ಅಂತ ಹೇಳ್ಬಿಟ್ಟು, ಮಿಲ್ಕ್ ಇರಲಿಲ್ಲ ಖಂಡಿತವಾಗ್ಲೂ, ಹಾಲಿರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಐಸ್ ಕ್ರೀಮ್ ತಂದಿದ್ರು, ನಂಗೆ ತಿನ್ನಬೇಕು ಅನಿಸಲ್ಲಿ ತೊಗೊಂಡು ಬಾ ಅಂತ ಹೇಳಿದ್ದಕ್ಕೆ.
ಹಾಗಾಗಿ ಹೆಂಗೋ ವಾಟ್ರ್ ಮಿಲನ್ ಇತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಜ್ಯೂಸ್ ಮಾಡಿದೆ. ಸ್ವಲ್ಪ ತರಿಯಾಗಿಯೇ ಮಾಡಿದೆ. ಒಂಥರ ಶೇಕ್ ಥರ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕುಡ್ದಿದ ತಕ್ಷಣ ಹೊಟ್ಟೆ ಅಂತೂ ಫುಲ್ ತಣ್ಣಗಾಗೋಯ್ತು. ಯಾಕಂದರೆ ಅಷ್ಟು ಕೆಲಸ ಮಾಡಿ ಒಂಥರ ಆಗಿತ್ತಲ್ಲ, ಕುಡ್ದಿದ ತಕ್ಷಣ ಫುಲ್ಲು ಇದಾಗ್ಬಿಡ್ತು. ಈ ಥರ ಅವಾಗವಾಗ ಏನಾದರೂ ಇದ್ದಾಗ ಮಾಡಿ ಕುಡಿತಾ ಇರ್ತೀನಿ. ಹಾಲಿದ್ದರೆ ಹಾಲು, ಅಪ್ಪಗೂ ಕೂಡ ಕೊಟ್ಟೆ, ಅವನು ಕುಡ್ದ. ಆನಂತರ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದ್ನಲ್ಲ, ಅದನ್ನು ತೊಗೊಂಡು ಬಂದು ನಾನು ಅಪ್ಪು ಇಬ್ಬರು ಹಾರಾಕ್ತಾಯಿದ್ದೀವಿ. ಅವನು ನನ್ನ ಜೊತೆ ಇದ್ದರೆ ಟೆರೆಸ್ ಮೇಲೆ ಬರೋದು ತುಂಬಾ ಇಷ್ಟ. ಯಾಕಂದರೆ ಅಲ್ಲೆಲ್ಲ ನೋಡ್ಬೋದಲ್ಲ ಮೇಲ್ಗಡೆ ಹೆಂಗಿದೆ ಅಲ್ಲೆಲ್ಲ. ನನಗೆ ಒಂದೊಂದೇ ಕ್ಲಿಪ್ ಅವನೇ ಕೊಡ್ತಾನೆ, ನೋಡ್ತಾ ಇರ್ಬೋದು. ಅವ್ನು ಬಟ್ಟೆ ಹಾಕಿದ ತಕ್ಷಣ ಅವ್ನು ಕ್ಲಿಪ್ ಕೊಡ್ತಾನೆ. ನನ್ನ ಮನೆ ಕೆಲಸದಲ್ಲಾಗಿರ್ಬೋದು, ಏನೇ ಇದರಲ್ಲಾಗಿರ್ಬೋದು ಅವನು ಕೂಡ ಇನ್ವಾಲ್ವ್ ಮಾಡ್ಕೋತೀನಿ. ಅವಾಗ ಅವರು ಕೆಲಸ ಕಲಿತಾರೆ ಆ್ಯಂಡ್ ಆ್ಯಕ್ಟಿವ್ ಆಗಿರ್ತಾರೆ, ಲೇಝಿ ಥರ ಆಗಲ್ಲ. ಆಮೇಲೆ ಬರೆಯೋದಕ್ಕೆ, ಓದೋದಕ್ಕೆ ಅದರಲ್ಲೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮೇಲೂ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ನಮ್ಮ ಮನೆ ಕೆಲಸ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಮಾಡಬೇಕು ಅಂತಲೂ ಅನಿಸುತ್ತೆ. ಸೊ ಆವಾಗ ಅವ್ರಿಗೂ ಕೂಡ ಆಟೋಮೆಟಿಕಲಿ ಗಂಡು ಮಕ್ಕಳಿಗೆ ಎಕ್ಸ್ಪೆಷಲಿ ಮನೆ ಕೆಲಸ ಈ ಥರದ್ದೆಲ್ಲ ಮಾಡೋದನ್ನ ನಾವು ಹೇಳ್ಕೊಡ್ಬೇಕು. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಳಿಗೂ ಹೇಳ್ಕೊಡ್ಬೇಕು. ಹಾಗಾಗಿ ನಾನು ಎಲ್ಲ ಕೆಲಸದಲ್ಲೂ ಅವನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತೀನಿ. ಹೀಗಿತ್ತು ಇವತ್ತಿನ ಒಂದು ಶಾಪ್ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.